ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಾಂಡರರ್ಸ್ ಟೇಲ್ಸ್ ಕನ್ನಡ. ಸೊ ಇವತ್ತು ನಾವು ಆ್ಯಕ್ಚುಲಿ ಒಂದು ಸ್ಮಾಲ್ ಕೋಪನ್ಹೇಗನಲ್ಲಿ ಪಿಕ್ನಿಕ್ ಮಾಡೋಣ ಅಂತ ಬಂದಿದ್ದೇವೆ. ಈ ಜಾಗದ ಹೆಸರು ಡ್ರ್ಯಾಗರ್ ಅಂತ. ಇದು ಕೋಪನ್ಹೇಗನ್ ಸೆಂಟ್ರಲಿಂದ ಒಂದು 30 ಮಿನಿಟ್ಸ್ ದೂರದಲ್ಲಿದೆ, ಏರ್ಪೋರ್ಟಿಗೆ ಹತ್ತಿರ. ಸೊ ಇಲ್ಲಿ ಬಂದಿದ್ದೀವಿ. ಈ ಜಾಗ ಫಿಶಿಂಗ್ಗೆ ಖ್ಯಾತಿ ತೊಗೊಂಡಿದೆ. ಆ್ಯಂಡ್ ಸ್ಮಾಲ್ ಕೆಫೇಸ್ ಇದೆ, ಓಲ್ಡ್ ಟೌನ್ ಇದೆ. ಸೊ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಈ ಟೌನ್ ಬಗ್ಗೆ ತುಂಬ ಹೇಳೋರೆಲ್ಲರೂ, ಅದಕ್ಕೆ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನೇನು ನೋಡೋಕ್ಕೆ ಸಿಗತ್ತೆ ಇಲ್ಲಿ ಅಂತ. ಸೊ ಬೇಸಿಕಲಿ ಇಲ್ಲಿ ಕ್ರ್ಯಾಬ್ಸ್ ಅಂತ ಹಿಡಿತಾ ಇದ್ದಾರೆ ಮಕ್ಕಳೆಲ್ಲ. ಸೊ ಅದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ನನಗಂತೂ ಕಾಣಿಸಿಲ್ಲ ಯಾವ ಕ್ರ್ಯಾಬು ಇಲ್ಲಿ. ನೋಡುವ, ಹೋಗುವ ಮುಂದೆ. ಸಿಂಹನೂ ಬಂದಿದ್ದಾನೆ ಇವತ್ತು. ಆ್ಯಂಡ್ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಕ್ಚುಲಿ ಇದು ಫೇಮಸ್ ಈ ಯೆಲ್ಲೋ ಕಲರ್ ಬಿಲ್ಡಿಂಗ್ಸ್ ಅಲ್ಲಿದೆಯಲ್ಲ, ಅದು ಕಾಣಿಸ್ತಾ ಇದೆಯಲ್ಲ ಎಲ್ಲೋ ಗೊತ್ತಿಲ್ಲ, ಬಟ್ ಅದಕ್ಕೂ ಫೇಮಸ್ಸು. ಆಮೇಲೆ ಕಾಬಲ್ ಸ್ಟ್ರೀಟು ಇದೆಯಂತೆ. ಆ್ಯಂಡ್ ಇದು ಪೂರ್ತಿ ಫಿಶಿಂಗ್ ಹಾರ್ಬರು. ಆ್ಯಂಡ್ ಅಲ್ಲಿ ಮುಂದೆ ಹೋದರೆ ಅಲ್ಲಿ ಓರ್ಸನ್ ಬ್ರಿಡ್ಜ್ ಅಂತಿದೆ. ಆ ಬ್ರಿಡ್ಜ್ ಬೇಸಿಕಲಿ ಡೆನ್ಮಾರ್ಕ್ ಮತ್ತು ಕೋಪನ್ಹೇಗನ್ನ ಕನೆಕ್ಟ್ ಮಾಡುತ್ತಂತೆ. ಸೊ ಸಂಜೆ ಅಲ್ಲಿ ಹೋಗಿ ನೋಡುವ ಹೇಗಿರುತ್ತಂತ. ಇನ್ನೊಂದು ಏನಕ್ಕೆ ಫೇಮಸ್ ಅಂದರೆ ಇಲ್ಲೊಂದು ಡ್ರ್ಯಾಗರ್ ಫೋರ್ಟ್ ಅಂತಲೂ ಇದೆ. ಸೊ ಅದೂ ಹೋಗಿ ನೋಡೋಣ. ಸೊ ಲೆಟ್ಸ್ ಗೋ. ಬೋಟ್ಸ್ ಎಲ್ಲ ಎಲೆಕ್ಟ್ರಿಕ್ ಅನಿಸುತ್ತೆ. ಇಲ್ಲಿ ಚಾರ್ಜಿಗೆ ಇಟ್ಟಿದ್ದಾರೆ, ನೋಡ್ಬೋದು. ಆ್ಯಂಡ್ ಇಲ್ಲಿ ಚಾರ್ಜ್ ಆಗ್ತಿದೆ, ಪೇಯ್ಡ್ ಇರ್ಬೋದು ಚಾರ್ಜ್. ಸೊ ಇವಾಗ ಬ್ಯಾಟ್ರೀಸ್ ಎಲ್ಲ ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ. ಫಿಶ್ ಕೆಫೇಸ್ ತುಂಬ ಫೇಮಸ್ ಅಂತೆ. ಸೊ ಅಲ್ಲಿ ನೋಡ್ಬೋದು, ಅಲ್ಲಿ ಕೆಫೇಸ್ ಇದೆ. ಆ್ಯಂಡ್ ಇದು ಒನ್ ಆಫ್ ದ ಫೇಮಸ್ ಕೆಫೆ, ಡ್ರ್ಯಾಗರ್ ರೋಗೇರಿ. ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಬಟ್ ಅಲ್ಲಿ ಸೈಲರ್ಸ್ ಬೈ ದ ಬಾರ್ ಅಂತಲೂ ಇದೆ. ಸೊ ಇದಿಷ್ಟು ಫೇಮಸ್ ಇದೆ. ಬಟ್ ಸದ್ಯಕ್ಕೆ ನಾವು ಆ ಯೆಲ್ಲೋ ಕಲರ್ ಬಿಲ್ಡಿಂಗ್ಸ್ ಮತ್ತು ಕಾಬಲ್ ಸ್ಟ್ರೀಟ್ ನೋಡ್ಲಿಕ್ಕೆ ಹೋಗುವ. ಸಿಂಹ ಫುಲ್ ರೋಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ. ಸೊ ಎಲ್ಲ ಕಡೆ ಎಲೆಕ್ಟ್ರಿಕ್ ಚಾರ್ಜಸ್ ಇದೆ ಪೋಲಲ್ಲಿ, ಬೋಟ್ಸನ್ನೆಲ್ಲ ಚಾರ್ಜ್ ಮಾಡಲಿಕ್ಕೆ. ಸೊ ಇದು ದ ಪೈಲಟ್ ಟವರ್. 1684 ಎಸ್ಟಾಬ್ಲಿಷ್ ಮಾಡಿದ್ದಾರೆ ಪೈಲಟ್ ಟವರ್ ಅಂತ. ಬೇಸಿಕಲಿ ಬೇರೆ ಸಿಗ್ನಲ್ಸ್ ಎಲ್ಲ ಇದನ್ನು ಬ್ಲಾಕ್ ಮಾಡ್ತಾ ಅಂದ. ಸೊ ಇಲ್ಲಿಂದ ಎಲ್ಲೋ ಬಿಲ್ಡಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗ್ತದೆ. ಅದು ಇದ್ರೊಳಗೆಲ್ಲ ನೀರಲ್ಲಿ ಇಡುವುದಲ್ಲ, ಫ್ಲೋಟ್ ಆಗ್ತದೆ ಅದು ಮೋಸ್ಟ್ಲಿ. ಏನೋ ಕರೀತಾರೆ ಕುಕ್ ಹೌಸ್ ಅಂತೆ. ಚಿಕ್ಕದಾಗಿದೆ ಕುಕ್ ಹೌಸ್. ಇದನ್ನು ಪಿಚ್ ಹೌಸ್ ಅಂತ ಕರೀತಾರೆ. ಸೊ ಬೇಸಿಕಲಿ ಇದು ಕುಕ್ಕಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ದಾರೆ ಸೈಲರ್ಸ್ ಎಲ್ಲ. ಬಟ್ ಯಾಕೆ ಪಿಚ್ ಹೌಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಫೈನಲಿ ಇವಾಗ ಎಲ್ಲೋ ಬಿಲ್ಡಿಂಗ್ಸ್ ಹತ್ರ ಬಂದಿದ್ದೀವಿ. ಈ ಸ್ಟ್ರೀಟ್ ಬೇಸಿಕಲಿ ಎಲ್ಲ ಬಿಲ್ಡಿಂಗ್ಸ್ ಇಲ್ಲಿ ಎಲ್ಲೋ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇದು ಶಾಪಿಂಗ್ ಸ್ಟ್ರೀಟ್ ಇಲ್ಲಿ. ಆ್ಯಂಡ್ ತುಂಬ ಕೆಫೇಸ್ ಎಲ್ಲ ಇದೆ. ಒಳ್ಳೆದುಂಟಾ? ಗಟ್ಟಿ ಇದೆ. But I don't have my size. ಹೋಗುವ. 7:30. ಹೋಟೆಲ್ ಡ್ರ್ಯಾಗರ್. ಐಸ್ ಕ್ರೀಮ್ ಇದೆ, ಐಸ್ ಬೇಕಾ? ಐಸ್. ಸೊ ಬೇಸಿಕಲಿ ಶ್ರುತಿ ಬೆಲ್ಜಿಯನ್ ವಾಫಲ್ ತೊಗೊಳ್ಳಿಕ್ಕೆ ಹೋಗಿದ್ದಾಳೆ. ಸ್ಟ್ರೀಟಿನ ಇಲ್ಲೇ ಹೊರಗಡೆ ಚೇರ್ ಹಾಕಿ ಕೊಟ್ಟಿದ್ದಾರೆ ಕೂತ್ಕೊಳ್ಳೋದಕ್ಕೆ. ಆ್ಯಂಡ್ ಶೀಟ್ಸ್ ಈ ಥರ ಕಾಣಿಸ್ತಾ ಇದೆ, ನೋಡ್ಬೋದು. ಯಾವ್ದು ಫ್ಲೇವರ್ ಇದು? ಪೈನಾಪಲ್ ಆ್ಯಂಡ್ ವನೀಲಾ ಸಾಫ್ಟ್ ಐಸ್. ಸೊ ಸ್ವಲ್ಪ ಹೊತ್ತಿಲ್ಲೇ ಸಾಫ್ಟಿ ತಿಂದು ಆಮೇಲೆ ನೋಡುವ ಎಲ್ಲಿ ಹೋಗೋದು ಅಂತ. ಇಲ್ಲೇ ಎಲ್ಲೋ ಈ ಸ್ಟ್ರೀಟ್ನ ಇಲ್ಲೇ ಸ್ವಲ್ಪ ಒಂದು ರೌಂಡ್ ಹಾಕಿ ನೋಡುವ ಏನೆಲ್ಲ ನೋಡಲಿಕ್ಕೆ ಸಿಗ್ತದೆ ಸದ್ಯಕ್ಕೆ. ಬಟ್ ಯಾರಾದರೂ ಇಲ್ಲೇ ಇದ್ದರೆ ಈ ಸಾಫ್ಟಿನ ಡೆಫಿನೆಟ್ಲಿ ಟ್ರೈ ಮಾಡಿ. ಇಲ್ಲೇ ಎಂಟ್ರೆನ್ಸಲ್ಲಿ ಸಿಗುತ್ತೆ, ನೋಡೋದು ಸಿಗುತ್ತೆ. ಓಲ್ಡ್ ಹೌಸಸ್ ಇದೆ ಅಂತ ಇಲ್ಲಿ ಅಷ್ಟೆ. ಸೊ ಇಲ್ಲಿ ಬೇಸಿಕಲಿ ತುಂಬ ಹಳೇ ಕನ್ಸ್ಟ್ರಕ್ಟೆಡ್ ಮನೆಗಳೆಲ್ಲ ಇದೆ. ಸೊ ಆ ಲೇನಿಂದ ಈಚೆ ಬಂದ್ವಿ. ಆ್ಯಂಡ್ ಇದೆಲ್ಲ ಕಾಬಲ್ ಸ್ಟ್ರೀಟ್, ಪೂರ್ತಿ ಕಾಬಲ್ ಸ್ಟ್ರೀಟ್ ಇಲ್ಲಿ ಇರೋದು. ಚೆನ್ನಾಗಿದೆ ಅಲ್ಲ ಮನೆ? ಸೊ ಇದೆಲ್ಲ ಶಾಪಿಂಗ್ ಆಪ್ಷನ್ಸ್ ಇದೆ ಇಲ್ಲೆಲ್ಲ. ಫ್ಲೀ ಮಾರ್ಕೆಟ್ ಥರ ಹಾಕಿದ್ದಾರೆ ಹೊರಗಡೆ. ಕ್ಯಾಪ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ಫುಲ್. ಅದಕ್ಕೆ ರೇಟ್ ಇದು ನೋಡಿ, ಇದು ಒಳ್ಳೆಯದು.
ಚೆನ್ನಾಗಿಲ್ಲ. ಎಷ್ಟಕ್ಕೆ ಹೇಳಿದೆ? 300 DKK. ಸೊ ಇದು ನಾರ್ಮಲ್. ಇದು ಆ್ಯಕ್ಚುಲಿ ಇದು ಸ್ಟೋರ್, ಒನ್ ಆಫ್ ದ ಸ್ಟೋರ್. ಇಲ್ಲಿ ಏನು ಸಿಗ್ತಾ ಅಲ್ಲಿ ನಾರ್ಮಲ್ ಸ್ಟೋರಲ್ಲಿ? ನಾರ್ಮಲಲ್ಲಿ ಮೇಕಪ್ ಎಲ್ಲ ಸಿಗ್ತದೆ, ಎಲ್ಲ ಹೌಸ್ ಹೋಲ್ಡ್ ಗ್ರಾಸರಿ ಬಿಟ್ಟು ಅಂದರೆ ವಾಷಿಂಗ್ ಬ್ರಷ್ ಗಿಶ್ ಅಂಥದ್ದೆಲ್ಲ ಸಿಗುತ್ತೆ. ಬಟ್ ಈಟಿಂಗದು ಸಿಗೋದಿಲ್ಲ ಅಷ್ಟೇ. ಬಟ್ ಮೇಜರ್ಲಿ ಇಲ್ಲಿ ರೇಟ್ಗೆ ಸ್ವಲ್ಪ ಚೀಪ್ ಮೇಕಪ್, ಪರ್ಫ್ಯೂಮ್ಸ್ ಅದೆಲ್ಲ ಸಿಗ್ತದೆ. ಸೊ ಇದು ನೀಲ್ ಸ್ಟೋರ್ ಅಂತ. ಸೊ ಇದು ಬೇಸಿಕಲಿ ಹಿಸ್ಟಾರಿಕ್ ಪ್ಲೇಸ್ ಅಂತ, ಲ್ಯಾಂಡ್ ಮಾರ್ಕ್ ಅಂತ ಬೇಸಿಕಲಿ ಇಲ್ಲಿದೆ. ಸೊ ಇವಾಗ ಮತ್ತೆ ಹಾರ್ಬರ್ ಕಡೆ ಹೋಗಿ ಯಾವುದಾದ್ರೂ ಕೆಫೆಗೆ ಹೋಗಿ ಏನಾದರೂ ಫುಡ್ ಟ್ರೈ ಮಾಡುವ ಏನಿದೆ ಅಂತ ಇಲ್ಲಿ. ಸೊ ಆಯಿತು, ಈ ಸ್ಟ್ರೀಟಿಂದ ಇವಾಗ ನಾವು ಎಲ್ಲರೂ ಫುಡ್ ಟ್ರೈ ಮಾಡಲಿಕ್ಕೆ ಇವಾಗ ಹೋಗ್ತಾ ಇದ್ದೇವೆ. ಬಟ್ ಈ ಸ್ಟ್ರೀಟ್ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಶಾಪಿಂಗ್ ಆಪ್ಷನ್ಸ್ ಎಲ್ಲ ಇದೆ. ಬಟ್ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿದೆ. ಜೊತೆಗೆ ಒಂದು ಶರ್ಟ್ ಟಾಪ್ ನೋಡ್ತಾ ಇದ್ದು. ಸೊ ಅದು ಐ ಥಿಂಕ್ 399 ಅಲ್ಲ, 299 ಕ್ರೋನ್ಸ್. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡಲ್ಲಿದೆ ಅಲ್ಲ. ಏನದು? ನಾನ್ ಸಾಫ್ಟ್ ಐಸ್ ಟ್ರೈ ಮಾಡಿದೆ. ವ್ಯಾಫಲ್ಸ್ ಇದೆ, ಕಾಫಿ ಶಾಪ್ಸ್ ಇದೆ ತುಂಬ. ಜನರಲಿ ಸ್ಮಾಲ್ ಕೆಫೆಸ್ ಇದೆ. ವೆರಿ ನೈಸ್, ವೆರಿ ಪಿಕ್ಚರ್ಸ್ ಕ್ಯೂ. ಆಮೇಲೆ ತುಂಬ ಇನ್ಸ್ಟಾಗ್ರಾಮಬಲ್ ಸ್ಪಾಟ್ಸ್ ಅಲ್ಲಲ್ಲೇ ತೊಗೊಂಡು ನಿಂತ್ಕೊಂಡು ಪಿಕ್ಚರ್ಸ್ ತೊಗೋಬೋದು. ಸೊ ಚೆನ್ನಾಗಿದೆ. ಓವರ್ ಆಲ್ ಟೌನ್ ಇಸ್ ಗುಡ್ ಅಲ್ಲ. ಸೊ ಇಲ್ಲಿ ನೆಟ್ಸ್ ಎಲ್ಲ ಸಿಗ್ತಾ ಇದೆ. ನೆಟ್ಸ್ ಇಟ್ಟಿದ್ದಾರೆ ಕ್ರ್ಯಾಬ್ ಹಿಡಿಲಿಕ್ಕೆ. ಸೊ ನೋಡುವ, ಶಿಪ್ಸ್ ಎಲ್ಲ ಇದೆ. ಶುಭ ಚೆನ್ನಾಗಿದೆಲ್ಲ. ಎಷ್ಟಿಗೆ? 25. ಬೇಸಿಕಲಿ ಇಲ್ಲಿ ಸೌನಿಯರ್ಸ್ ತೊಗೋತಾ ಇದ್ವಿ. ಬಟ್ ಇಂಟೀರಿಯರ್ಸ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿಟ್ಟಿದ್ದಾರೆ ಇಂಟೀರಿಯರ್ಸ್ನ ಅಂತ. ಸೊ ಸದ್ಯಕ್ಕೆ ನಾವು ಇಲ್ಲೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ನೋಡುವ, ಟ್ರೈ ಮಾಡುವ. ಯೂಶ್ವಲಿ ಇಲ್ಲಿ ಫಿಶ್ ಆ್ಯಂಡ್ ಚಿಪ್ಸ್ ಫೇಮಸ್, ಇಲ್ಲಿ ಫ್ರೆಶ್ ಆಗಿರ್ತಾ ಅಂತ. ಅದು ಬಿಟ್ಟರೆ ತುಂಬ ಏನು ಆಪ್ಷನ್ಸ್ ಇಲ್ಲ. ವೆಜ್ಜಲ್ಲಿ ಫ್ರೈಸ್ ಏನೋ ತೊಗೋತಿದ್ದಾರೆ, ಫ್ರೆಂಚ್ ಫ್ರೈಸ್. ಅದು ಬಿಟ್ಟು ವೆಜ್ಗೆ ಏನಿಲ್ಲ ಆಪ್ಷನ್. ಸೊ ನೋಡುವ ಹೇಗೆ ಅಂತ. ಸೊ ಬೇಸಿಕಲಿ ಇದು ಫಿಶ್ ಆ್ಯಂಡ್ ಇದು ಚಿಪ್ಸ್. ಸೊ ಇದು ಫ್ರೆಂಚ್ ಫ್ರೈಸ್ ಬೇಸಿಕಲಿ. ಇದೇನಿದು? ಅವಕ್ಯಾಡೋ. ಏನದು? ತಿಮರೆ ಚಟ್ನಿ. ಇದು ನಮ್ಮಲ್ಲಿ ತಿಮರೆ ಚಟ್ನಿ ಥರ ಇದೆ. ಚೆನ್ನಾಗಿದೆಲ್ಲ. ಸೊ ಫೈನಲಿ ಟೈಮ್ ಇವಾಗ ಆಗಿದೆ 4 ಗಂಟೆ ಆ್ಯಂಡ್ ನಮ್ದು ಇಲ್ಲೇ ಲಂಚ್ ಆಯಿತು. ಹೇಳು. ಶ್ರುತಿಗೆ ವೆಜಿಟೇರಿಯನ್ ಏನು ಸಿಗಲಿಲ್ಲ. ಫ್ರೆಂಚ್ ಫ್ರೈಸ್ ತಿಂದು ಖುಷಿಪಟ್ಲು. ಸೊ ನಾನು ಫಿಶ್ ಆ್ಯಂಡ್ ಚಿಪ್ಸ್ ಟ್ರೈ ಮಾಡಿದೆ. ಅದರಲ್ಲಿ ಚಿಪ್ಸ್ ಅವಳೆ ತಿಂದಳು. ರೆಸ್ಟೋರೆಂಟ್ ಹೆಸರು ಸೇಲರ್ಸ್ ಬೇ ಅಂತ. ಆ್ಯಕ್ಚುಲಿ ಚೆನ್ನಾಗಿದೆ. ಯಾರಾದ್ರು ಬಂದೆ ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. ವೆಜಿಟೇರಿಯನ್ ಆಪ್ಷನ್ಸ್ ಏನೂ ಇಲ್ಲ. ಫ್ರೆಂಚ್ ಫ್ರೈಸ್ ತಿನ್ನಕ್ಕೆ ರೆಡಿ ಆಗಿ ಬನ್ನಿ ಇಫ್ ಯು ಆರ್ ಅ ವೆಜಿಟೇರಿಯನ್. ಸೊ ಹಾಗೆ ಇವಾಗ ಹೀಗೆ ವಾಕ್ ಮಾಡ್ಕೊಂಡು ನಾವು ಇಲ್ಲಿ ಪೋರ್ಟ್ ಎಂಡ್ವರೆಗೆ ಹೋಗ್ತಾ ಇದ್ದೇವೆ. ಸೊ ನೋಡುವ. ಸೊ ಬೇಸಿಕಲಿ ಈ ಹಾರ್ಬರ್ ಎಂಡಿಗೆ ಬಂದಿದ್ದೀವಿ ಆ್ಯಂಡ್ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಅಲ್ಲಿಂದ ಆರ್ಸನ್ ಬ್ರಿಡ್ಜ್ ಕಾಣಿಸ್ತದೆ. ಬೇಸಿಕಲಿ ಆರ್ಸನ್ ಬ್ರಿಡ್ಜ್ ಆವಾಗ ಹೇಳಿದಾಗ ಡೆನ್ಮಾರ್ಕ್ ಮತ್ತು ಕೋಪನ್ಹೇಗನ್ ಅಲ್ಲ, ಡೆನ್ಮಾರ್ಕ್ ಅಲ್ಲ, ಏನದು ಸ್ವೀಡನ್ ಮತ್ತು ಕೋಪನ್ಹೇಗನ್ ಕನೆಕ್ಟ್ ಮಾಡೋ ಬ್ರಿಡ್ಜ್ ಅದು. ಸೊ ನೋಡುವ ಅಲ್ಲಿ ಹೋಗಿ. ಅದರ್ವೈಸ್ ಇಲ್ಲಿ ಹಿಂದುಗಡೆ ಎಲ್ಲ ನೋಡ್ಬೋದು, ಯಾಟ್ ಎಲ್ಲ ಪಾರ್ಕ್ ಮಾಡಿ ಇಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಸದ್ಯಕ್ಕೆ ಇಲ್ಲಿ ವಾಕ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಆ್ಯಂಡ್ ಇಲ್ಲಿ ಫಿಶಿಂಗು ಮಾಡ್ತಾಯಿದ್ದಾರೆ. ಎಂಡಲ್ಲಿ ತುಂಬ ಮಂದಿ ಎಲ್ಲ ಫಿಶಿಂಗ್ ಮಾಡ್ತಾಯಿದ್ದಾರೆ. ಸೇಲಿಂಗ್ ಬೋಟ್ ಇವಾಗ ಹೋಗ್ತಾ ಇದೆ ಪೋರ್ಟಿಂದ ಆಚೆ. ಚಳಿ ಇದೆಲ್ಲ, ನನಗೀಗ ಚಳಿ ಆಗ್ತಾಯಿದೆ. ಬಿಸಿಲು ಅಲ್ಲ, ಬಿಸಿಲು ಇದ್ದರೆ ಚಳಿ ಆಗೋದಿಲ್ಲ, ಮೋಡ ಬಂದರೆ ಚಳಿ ಆಗ್ತದೆ. ಸಿಂಹನು ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಇಲ್ಲಿ ನೋಡು, ಎಂಡಲ್ಲಿ ಬೆಂಚ್ ಇಟ್ಟಿದ್ದಾರೆ. ಫೈನಲಿ ಇದು ಎಂಡ್ ಆಫ್ ದ ಹಾರ್ಬರ್. ಇಲ್ಲೊಂದು ಬೆಂಚ್ ಇಟ್ಟಿದ್ದಾರೆ. ಆರಾಮಾಗಿ ಕೂತ್ಕೊಂಡು ಏನಾದ್ರು ಊಟ ಮಾಡುವಾಗಿದ್ರೆ ಊಟ ಮಾಡ್ಬೋದು. ಆ್ಯಂಡ್ ಇದು ವ್ಯೂ
ಅಲ್ಲಿ ಫಿಶಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದು ಒರಸನ್ ಬ್ರಿಡ್ಜ್. ಎಂತ ಸಿಂಬಾ, ನೀವು ಹಾಗೆ ಹೇಳ್ಬೇಕಾ? ಸಿಂಬಾನಿಗೆ ಸಹ ಚಳಿ ಆಗ್ತದೆ. ಸೊ ಇಲ್ಲಿ ಏನೋ ವಿಯರ್ಡ್ ಆಗಿದ್ದ ಹುಳ ಶ್ರುತಿಗೆ ಫುಲ್ ರೌಂಡ್ ಅಪ್ ಆಗಿತ್ತು. ಇರಿಟೇಷನ್ ಆಗ್ತದೆ. ಯೆಲ್ಲೋ ಕಲರ್ ಹಾಕಿ ಬರಬಾರ್ದು. ಐ ಅಂಡರ್ಸ್ಟುಡ್. ಯೆಲ್ಲೋ ಇಸ್ ದ ಪ್ರಾಬ್ಲಮ್. ಎಂತ ಸಿಂಬಾ ಎಂತ? ಸೊ ಆಯಿತು, ಇಲ್ಲಿಂದ ಹೊರಡುವ ಇವಾಗ. ಡ್ರ್ಯಾಗರ್ ಫೋರ್ಟ್ಗೆ ಹೋಗುವ, ಅಲ್ಲಿ ಹೋಗಿ ನೋಡುವ ಏನಿದೆ ಅಂತ. ಬಟ್ ಇಲ್ಲಿ ಸ್ವಲ್ಪ ನೀರಿನ ಮಧ್ಯ ಬಂದ್ವಲ್ಲ, ಸೊ ಅದಕ್ಕೆ ಚಳಿ ಸ್ವಲ್ಪ ಜಾಸ್ತಿ ಇದೆ. ನಾವು ಅಂತ ತಗೊಳ್ಳುವ ಯಾಟ್. ಚೆನ್ನಾಗಿದೆ ಮಗ ಇದು. ನೋಡಿ, ಇದು ಪಾರ್ಕಿಂಗ್ ಇದೆ ಆ್ಯಕ್ಚುಲಿ. ಪಾರ್ಕಿಂಗ್ ಇದೆಲ್ಲ ಎಲೆಕ್ಟ್ರಿಕ್ ಚಾರ್ಜ್ ಪಾಯಿಂಟು. ಆ್ಯಂಡ್ ಇಲ್ಲಿ ಪಾರ್ಕ್ ಮಾಡಿದ್ದಾರೆ. ತುಂಬ ಹ್ಯೂಜ್ ಆಗಿದೆ. ನಂಗೆ ಗೊತ್ತಿಲ್ಲ ಕ್ಯಾಮ್ರಾದಲ್ಲಿ ಎಷ್ಟು ಹ್ಯೂಜ್ ಕಾಣಿಸ್ತಾ ಇದೆ ಅಂತ, ಬಟ್ ಇಟ್ಸ್ ತುಂಬ ಹ್ಯೂಜ್ ಆಗಿದೆ. ಸೊ ಹೋಗುವ ಇವಾಗ. ಸದ್ಯಕ್ಕೆ ಪಾರ್ಕಿಂಗಿಗೆ ಹೋಗಿ ಅಲ್ಲಿಂದ ನಾವು ಫೋರ್ಟ್ರೆಸ್ಸಿಗೆ ಹೋಗ್ತಾ ಇದ್ದೇವೆ. ಸೊ ಹೋಗುವ. ಕಾರ್ ಒಳಗೆ ಆ್ಯಕ್ಚುಲಿ ಬಿಸಿ ಇದೆ. ಹೌದು, ಸಾರಿ ಬಿಸಿ ಇದೆ. ಅದು ನಾಟ್ ಜಸ್ಟ್ ಬಿಸಿ. ಸೊ ಇಲ್ಲಿಂದ ಕಾರ್ ತಗೊಂಡು ಅಲ್ಲಿಗೆ ಹೋಗುವ. ಸೊ ಇವಾಗ ನಾವು ಡ್ರ್ಯಾಗರ್ ಫೋರ್ಟ್ಗೆ ಬಂದಿದೆ. ಹಿಂದ್ಗಡೆ ಕಾರ್ ಪಾರ್ಕ್ ಮಾಡಿದ್ದೇವೆ. ಬೇಸಿಗೆಲ್ಲಿ ಸುತ್ತ ನೀರಿದೆ, ಕವರ್ ಆಗಿದೆ ನೀರಲ್ಲಿ. ಆ್ಯಂಡ್ ಇದು ಎಂಟ್ರೆನ್ಸ್ ಆ್ಯಕ್ಚುಲಿ, ಬಟ್ ಇಲ್ಲಿಂದ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಈ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಸೊ ಹೋಗಿ ನೋಡುವ ಏನೆಲ್ಲ ಸಿಗ್ತದೆ ಅಂತ. ಫುಲ್ 360 ವ್ಯೂ ಡ್ರ್ಯಾಗರ್ ಹಾರ್ಬರ್ದು. ಸೊ ಫೋರ್ಟ್ ಇದು ಟಾಪಿಗೆ ಬಂದಿದೆ. ಆ್ಯಂಡ್ ಇಲ್ಲಿಂದ ಒರಸನ್ ಬ್ರಿಡ್ಜ್ ನೀಟಾಗಿ ಕಾಣಿಸ್ತಾ ಇದೆ ಅಲ್ಲಿ. ಆ್ಯಂಡ್ ಇದು ಹಾರ್ಬರ್ಗೆ ಎಂಟ್ರಿ ಆಗೋ ಜಾಗ ಇದು. ಅಲ್ಲೆಲ್ಲ ಬೆಂಚ್ ಎಲ್ಲ ಕೊಟ್ಟಿದ್ದಾರೆ, ಬಂದು ಚೇರ್ ಹಾಕಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ ವ್ಯೂನ. ಇಲ್ಲಿ ಕೆಳಗಡೆ ಹೋಗಿ ಓಪನಿಂಗ್ ಇದೆ, ಬಟ್ ನಾವು ಹೋಗ್ತಾ ಇಲ್ಲ. ಸೊ ನಾನು ಆ್ಯಕ್ಚುಲಿ ಆಚೆ ಬಂದೆ, ಬಟ್ ಐ ಥಿಂಕ್ ಅಲ್ಲಿವರೆಗೆ ಹೋಗ್ಬೋದು ಅನ್ನಿಸ್ತದೆ ಇದು ನಡ್ಕೊಂಡು. ಸೊ ನಾವು ಈಗ ಡ್ರ್ಯಾಗರ್ ಫೋರ್ಟಿಗೆ ಬಂದಿದ್ದೀವಿ. ಇದು 1910 ಕನ್ಸ್ಟ್ರಕ್ಟ್ ಆಗಿದೆ. ಬೇಸಿಕ್ಲಿ ಇದು ಡೆನ್ಮಾರ್ಕ್ನ ಡಿಫೆನ್ಸ್ ಸಿಸ್ಟಮ್ ಆಗಿತ್ತು. ಈಗ ಎಲ್ಲ ವಿಸಿಟರ್ಸ್ಗೆ ಓಪನ್ ಮಾಡಿದ್ದಾರೆ. ಇದೊಂಥರ ಪೀಸ್ಫುಲ್ ವಾಕ್ಗೆಲ್ಲ ಬರ್ತಾರೆ ಇಲ್ಲಿ. ಅದಲ್ಲದೆ ನಿಮಗೆ ಒರಸುಂಡ್ ಬ್ರಿಡ್ಜದು ವ್ಯೂ ಪಾಯಿಂಟು ಬೆಸ್ಟ್ ಸಿಗತ್ತೆ ಇಲ್ಲಿ. ಒರಸುಂಡ್ ಬ್ರಿಡ್ಜು ಡೆನ್ಮಾರ್ಕ್ ಮತ್ತು ಸ್ವೀಡನ್ನ ಕನೆಕ್ಟ್ ಮಾಡೋ ಬ್ರಿಡ್ಜ್ ಇದು. ಸೊ ನಿಮಗೆ ಫುಲ್ ವ್ಯೂ ಪಾಯಿಂಟ್ ಸಿಗತ್ತೆ ಇಲ್ಲಿ. ಈ ಕಡೆ ಈ ಥರ ಬಂಕರ್ಸ್ ಥರ ಇದೆ, ಇಲ್ಲೊಂದಿದೆ ಅಲ್ಲೊಂದಿದೆ. ಆ್ಯಂಡ್ ವ್ಯೂ ನೋಡ್ಬೋದು ಸುತ್ತ. ಈ ಕಡೆ ಹಾರ್ಬರ್ ವ್ಯೂ ಇದೆ, ಆ್ಯಂಡ್ ಈ ಕಡೆ ಸ್ವೀಡನ್ ವ್ಯೂ ಇದೆ. ಸೊ ಆಲ್ಮೋಸ್ಟ್ ಇವಾಗ ಎಂಡ್ ಆಫ್ ದ ಫೋರ್ಟಿಗೆ ಬಂದಿವೆ. ಆ್ಯಂಡ್ ಫೋರ್ಟ್ ಇಲ್ಲಿಂದ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತುಂಬ ಕೇಬಲ್ಸ್, ಆ್ಯಂಟಿನಾಸ್ ಏನೇನೋ ಇದೆ. ನನಗೆ ಏನೋ ಅರ್ಥ ಆಗ್ತಿಲ್ಲ ಏನಿದೆ ಅಂತ. ಬಟ್ ಸ್ವಲ್ಪ ಮ್ಯೂಸಿಯಂ ಥರ ಇಟ್ಬಿಟ್ಟಿದ್ದಾರೆ. ಸಂಜೆ ಆರಾಮಾಗಿ ಬಂದು ಸನ್ಸೆಟ್ ನೋಡೋರಿದ್ರೆ ಬಂದು ನೋಡ್ಬೋದು. ಸೊ ಇಲ್ಲಿಂದ ಇವಾಗ ಕೆಳಗೆ ಇಳಿತಿದ್ದೇವೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೇವೆ ನಾವು. ಆ್ಯಂಡ್ ಇಲ್ಲಿಂದ ಹೀಗೆ ಕೆಳಗೆ ಇಳಿದು ಹೋಗ್ತಿದ್ದೇವೆ. ಸೊ ಅಷ್ಟೇ, ಇವಾಗ ಟೈಮ್ ಆಲ್ಮೋಸ್ಟ್ 5 ಗಂಟೆ ಆಗಿದೆ. ಚೆನ್ನಾಗಿ ಬಿಸಿಲು ಬೇರೆ ಬರ್ತಾ ಇದೆ. ಆ್ಯಂಡ್ ಇನ್ನು ಮನೆಗೆ ಹೋಗೋದು. ಸೊ ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.